ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಯಾಕೋ ಏನೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಪ್ರತಿನಿತ್ಯ ಕೆಟ್ಟ ಸುದ್ದಿಗಳನ್ನೇ ಕೇಳ್ತಾ ಇದ್ದೀವಿ. ಒಂದು ಕಡೆ ಬ್ಯಾಂಕ್ ದರೋಡೆ, ಜನಸಾಮಾನ್ಯರ ಸಂಪತ್ತು ಲೂಟಿ ಮಾಡ್ತಿರೋ ಕದೀಮ ಕಳ್ಳರು, ಇನ್ನೊಂದು ಕಡೆ ರಸ್ತೆ ಅಪಘಾತಗಳು, ಪ್ರಾಣಹಾನಿ ಸಂಭವಿಸ್ತಾ ಇರೋದು. ಇವತ್ತು ರಾಜ್ಯದಲ್ಲಿ ಅಂತಹ 2 ಭೀಕರ ರಸ್ತೆ ಅಪಘಾತಗಳು ಸಂಭವಿಸಿದೆ. ಉತ್ತರ ಕನ್ನಡದ ಯಲ್ಲಾಪುರ ಬಳಿ ನಡೆದಂಥ ಭೀಕರ ರಸ್ತೆ ಅಪಘಾತದಲ್ಲಿ ಬರೋಬ್ಬರಿ 10 ಮಂದಿ ಜೀವ ತೆತ್ತುಬಿಟ್ರೆ, ಇನ್ನೊಂದು ಕಡೆ ಮಂತ್ರಾಲಯದಲ್ಲೂ ಕೂಡ ಟೈರ್ ಬಸ್ಟ್ ಆಗಿ 4 ಜನರು ಉಸಿರು ಚೆಲ್ಲಿದ್ದಾರೆ. ಸಾಲು ದುರಂತಗಳು, ಸಾಲು ಅಪಘಾತಗಳು ಅಕ್ಷರಶಃ ಜನರನ್ನು ಬೆಚ್ಚಿ ಬೀಳಿಸ್ತಾ ಇವೆ. ಸ್ನೇಹಿತರೆ, ಉತ್ತರ ಕನ್ನಡದ ಲಾರಿ ಅಪಘಾತದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಹಾವೇರಿಯ ಸವಣೂರಿನ ತರಕಾರಿ ವ್ಯಾಪಾರಿಗಳು ಕುಮಟಾ ಕಡೆಗೆ ಲಾರಿಯಲ್ಲಿ ಸಂತೆಗೆ ಅಂತ ಹೋಗ್ತಾ ಇರ್ತಾರೆ. ಈ ಕುಮಟಾದಲ್ಲಿ ಸಂತೆ ಇದ್ದಿದ್ದರಿಂದ ಅಲ್ಲಿ ಜೀವನೋಪಾಯಕ್ಕೆ ಒಂದೇ ಊರಿನ ಈ ಸವಣೂರಿನ ವ್ಯಾಪಾರಿಗಳು ಲಾರಿಯನ್ನೇ ಮನೆ ಮಾಡಿಕೊಂಡು, ಅಂದರೆ ಯಾರೆಲ್ಲ ವ್ಯಾಪಾರಿಗಳು ಈ ಲಾರಿಯಲ್ಲಿ ಹೋಗ್ತಾ ಇರ್ತಾರೋ ಅವರಿಗೆ ಅದೇ ಲಾರಿನೇ ಮನೆ. ಯಾಕೆಂದರೆ ಮುಂಜಾನೆ ಎದ್ದು ಬೇಗ ಹೋಗಬೇಕು, ಸಂತೆಗೆ ಬೇಗ ಹೋಗಿ ರೀಚ್ ಆಗಿ ಅಲ್ಲಿ ವ್ಯಾಪಾರವನ್ನು ಮಾಡಬೇಕಾಗಿರುತ್ತೆ. ಹಾಗಾಗಿ ಆ ಲಾರಿಯ ಹಿಂದೆ ಟಾರ್ಪಲ್ನಿಂದ ಮುಚ್ಚಿ ಅದರಲ್ಲೇ ತರಕಾರಿ ತುಂಬಿದ ಚೀಲ, ಬುಟ್ಟಿಗಳ ಜೊತೆಗೆ ಬೆಚ್ಚಗೆ ಮಲಗಿ ಮುಂಜಾನೆಯೇ ಕುಮಟಾ ರೀಚ್ ಆಗಬೇಕು ಅನ್ನೋ ಆಲೋಚನೆಯಲ್ಲಿದ್ದರು. ಒಟ್ಟು 28 ಜನ ಪಯಣವನ್ನು ಬೆಳೆಸಿದ್ದು. ಆದರೆ ಜವರಾಯನ ಅಟ್ಟಹಾಸವೋ ಈ ಕ್ರೂರ ವಿಧಿಯ ಶಾಪವೋ ಗೊತ್ತಿಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಗುಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಸುಕಿನ ಜಾವ ಲಾರಿ ಏಕಾಏಕಿಯಾಗಿ ಪಲ್ಟಿ ಹಾಕಿಬಿಡುತ್ತೆ. ಆ ರಸ್ತೆ ಘಾಟ್ ಇರೋದ್ರಿಂದ, ನಿಮಗೆ ಆ ರಸ್ತೆ ಡೌನ್ ಇರೋದ್ರಿಂದ ಲಾರಿ ಏಕಾಏಕಿಯಾಗಿ ಪಲ್ಟಿ ಆಗಿಬಿಡುತ್ತೆ. ಬಿದ್ದ ಈ ರಭಸಕ್ಕೆ ಲಾರಿ ಅಡಿ ಸಿಕ್ಕು 10 ಮಂದಿ ಜನ ಉಸಿರು ಚೆಲ್ಲಿ ಬಿಟ್ಟಿದ್ದಾರೆ. ಇನ್ನು 15ಕ್ಕೂ ಅಧಿಕ ಮಂದಿ, ಅವರಿಗೆಲ್ಲರಿಗೂ ಕೂಡ ಗಂಭೀರ ಗಾಯಗಳಾಗಿವೆ. ತಕ್ಷಣಕ್ಕೆ ಅವ್ರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಸ್ನೇಹಿತರೆ, ಒಳಗಿದ್ದವರಿಗೆ ಏನಾಗ್ತಾ ಇದೆ, ಏನಾಯಿತು ಅನ್ನೋದೇ ಗೊತ್ತಾಗಿಲ್ಲ. ಲಾರಿ ಪಲ್ಟಿ ಬಿದ್ದಿದ್ದಷ್ಟೇ ಗೊತ್ತಾಗಿರೋದು ಅವರಿಗೆ. ನಾವು ಬದುಕಿದ್ದೇವಾ, ಎಲ್ಲಿದ್ದೀವಿ, ಏನಾಗ್ತಾ ಇದೆ, ನಾವು ಜೀವಂತವಾಗಿದ್ದೇವಾ ಅಥವಾ ಇದೆಲ್ಲವೂ ಕೂಡ ಭ್ರಮೇನ ಅನ್ನೋ ಮಟ್ಟಿಗೆ ಎಲ್ಲರೂ ಕೂಡ ಆಘಾತಕ್ಕೀಡಾಗಿಬಿಟ್ಟಿದ್ರಂತೆ. ಈ ಚಳಿಗಾಲ ಇದೆಯಲ್ವಾ, ಇದು ಶಿವರಾತ್ರಿವರೆಗೂ ಇದು ಹೋಗೋದಿಲ್ಲ. ಈ ಮಂಜು ಕವಿದ ವಾತಾವರಣವಿರಲಿ, ಮುಂಜಾನೆ ಅಂತೂ ಅದು ಈ ಎತ್ತರದ ಪ್ರದೇಶಗಳಲ್ಲಂತೂ ರಸ್ತೆಗಳೇ ಕಾಣೋದಿಲ್ಲ. ನಿಮಗೆ ವಾಹನಗಳಲ್ಲಿ ಫಾಗ್ ಲೈಟ್ ಕೂಡ ಇದ್ದರೂ ಅದು ಕೆಲಸವೇ ಮಾಡೋದಿಲ್ಲ. ಅಷ್ಟು ಮಟ್ಟಿಗಿನ ಈ ಮಂಜು ಪೂರ್ತಿ ಆವರಿಸಿಬಿಟ್ಟಿರುತ್ತೆ. ಆ ಕ್ಷಣಕ್ಕೆ ಆ ಡ್ರೈವರ್ಗೆ ಏನಾಯಿತೋ ಏನೋ ಗೊತ್ತಿಲ್ಲ, ಬುಳ್ಳಾಪುರ ಘಾಟ್ನಲ್ಲಿ ಯಾರು ಅಡ್ಡ ಬಂದರೂ ಏನೋ ಗೊತ್ತಿಲ್ಲ, ತಕ್ಷಣಕ್ಕೆ ಆ ಲಾರಿ ಕಂಟ್ರೋಲ್ ಸಿಗದೆ ಪಲ್ಟಿ ಆಗಿಬಿಟ್ಟಿದೆ. ಆ ಸ್ಥಳಕ್ಕೆ ಬಂದಂಥ SP, ಆಂಬುಲೆನ್ಸ್ ಎಲ್ಲ ಬಂದಾಗ ಸ್ಥಳದಲ್ಲೇ 8 ಜನರ ಜೀವವನ್ನು ಜವರಾಯ ಹೊತ್ತೊಯ್ದು ಬಿಟ್ಟಿದ್ದಂತೆ. ಅದಾದಮೇಲೆ ಇನ್ನು 17 ಜನ ಬದುಕುಳಿದಿದ್ದರು. ಅವರನ್ನು ಯಲ್ಲಾಪುರ ಮಾರ್ಗವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರು. ಅದಾದಮೇಲೆ ಯಲ್ಲಾಪುರ ಮಾರ್ಗ ಮಧ್ಯೆ ಇನ್ನೊಬ್ಬನ ಜೀವ ಹೋಗಿಬಿಡ್ತು. ನಂತರ ಎಲ್ಲರನ್ನೂ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ ಮೇಲೆ ಅಲ್ಲೊಬ್ಬನ ಜೀವ ಹೋಗಿಬಿಟ್ಟಿದೆ. ಒಟ್ಟಾರೆಯಾಗಿ 10 ಜನರ ಮಾರಣ ಹೋಮ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮೃತರ ಸಂಬಂಧಿಕರು ನಾವಿನ್ನು ಮುಂದೆ ಯಾಕಾದರೂ ಈ ತರಕಾರಿ ಮಾರಲಿಕ್ಕೆ ಹೋಗ್ತೀವೋ ಅಂತ ಅನಿಸ್ಬಿಡುತ್ತೆ, ಇನ್ನು ಮುಂದೆ ನಾವು ತರಕಾರಿ ಮಾರಲಿಕ್ಕೆ ಹೋಗಬಾರ್ದು ಅಂತ ಅನ್ನಿಸ್ತಾ ಇದೆ ಅಂತ ನೋವಿನಿಂದ ಹೊರ ಹಾಕ್ತಾಯಿದ್ರು. ನಮಗೆಲ್ರಿಗೂ ಕೂಡ ಲಾರಿನೇ ಮನೆ ಆಗಿತ್ತು. ಅಲ್ಲೇ ತಂದ ತಿಂಡಿ, ಟೀ, ಕಾಫಿಗಳನ್ನು ಕುಡಿತಾ ಇದ್ವಿ. ಆದರೆ ಈ ನಸುಕಿನ ಜಾವ ಹೋಗೋ ಮುನ್ನ ಸ್ವಲ್ಪ ನಿದ್ರೆಗೂ ಕೂಡ ಎಲ್ಲರೂ ಜಾರ್ತೀವಿ. ಯಾಕೆಂದರೆ ಬೇಗ ಒಂದು 3-4 ಗಂಟೆಗೆ ಎದ್ದು ಬಿಟ್ಟಿರ್ತಾರಲ್ವ, ಹಾಗಾಗಿ ಹೋಗೋ ಮುನ್ನ ಸ್ವಲ್ಪ ನಿದ್ರೆಗೂ ಕೂಡ ಜಾರ್ತಾರೆ. ಎಲ್ಲರೂ ಕೂಡ ನಿದ್ರೆಗೆ ಜಾರದಂಥ ಸಮಯ ಯಾರ್ಯಾರು ಕನಸಿನಲ್ಲಿದ್ದರೂ ಏನೋ ಗೊತ್ತಿಲ್ಲ, ಆದರೆ ಇಂತಹದ್ದೊಂದು ಅಪಘಾತ ಸಂಭವಿಸಿಬಿಟ್ಟಿದೆ. ಈ ಗುಳ್ಳಾಪುರದ ಘಟ್ಟದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಗಳು ಕೂಡ ಇದೆ. ಅದು ತುಂಬ ಡೇಂಜರ್ ಅಂತ. ಯಾರಾದರೂ ಕೂಡ ಅಲ್ಲಿ ಪಯಣ ಬೆಳೆಸೋರಿದ್ದರೆ ಅಥವಾ ಅರ್ಲಿ ಮಾರ್ನಿಂಗ್ ಇದ್ದರೆ ಅಥವಾ ರಾತ್ರಿ ಏನಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ತುಂಬ ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ಅದು ಪೂರ್ತಿ ಡೇಂಜರ್ ಝೋನ್ ಅಂತೆ. ವರ್ಷಕ್ಕೆ 20-30 ಜನರ ಜೀವ ಇಂತಹ ರಸ್ತೆ ಅಪಘಾತಗಳಿಂದಲೇ ಅಲ್ಲಿ ಸಂಭವಿಸ್ತಾ ಇದೆಯಂತೆ. ಅದೊಂದು ಪ್ರಾಣವನ್ನು ಹೊತ್ತೊಯ್ಯೋ ಒಂದು ಜವರಾಯನ ಜಾಗ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಯಾರೆಲ್ಲ ಅಲ್ಲಿ ಪಯಣವನ್ನು ಬೆಳೆಸ್ತಿರೋ ಅವರು ಸ್ವಲ್ಪ ಸುರಕ್ಷತೆಯಿಂದ ಇರಿ ಅಂತ ನಿಮಗೆಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಸ್ಥಳದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಹಣ್ಣು ತರಕಾರಿಗಳನ್ನು ನೋಡಿದ್ರೆ ಈ ಅಪಘಾತದ ಭೀಕರತೆ ಎಷ್ಟಿದೆ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಪೂರ್ತಿ ಅವ್ರು ತಂದಿರೋ ಬುಟ್ಟಿಗಳು ಎಲ್ಲ ಸೇಬು, ಕಿತ್ತಳೆ, ನಿಂಬೆ, ತರಕಾರಿ ಎಲ್ಲವೂ ಕೂಡ ಛಿದ್ರವಾಗಿಬಿಟ್ಟಿದೆ. ಅವೆಲ್ಲವೂ ಕೂಡ ದೃಶ್ಯದ ಅಪಘಾತದ ಭೀಕರತೆಯನ್ನು ಕಣ್ಣಿಗೆ ಕಟ್ಟಿದ ಹಾಗೆ ಹೇಳ್ತಾ ಇವೆ. ಇನ್ನು ಈ ಅಸ್ಲಾಮನ್ನು, ಈ ಅಪಘಾತಕ್ಕೀಡಾಗಿ ಉಸಿರು ಚೆಲ್ಲಿರ್ತಕ್ಕಂಥ ಅಸ್ಲಾಂ ಬಗ್ಗೆ ಅವ್ರ ಕುಟುಂಬದವರು ಕೂಡ ಮಮ್ಮಲ ಮರಗ್ತಾ ಇದ್ದಾರೆ. ಯಾಕೆ ಅಂದರೆ 2 ತಿಂಗಳ ಹಿಂದಷ್ಟೇ ಮದುವೆ ಆಗಿತ್ತಂತೆ ಅವ್ರ ಅಸ್ಲಾಂ ಅನ್ನೋ ವ್ಯಕ್ತಿಗೆ. ಹೊಸ ಜೀವನಕ್ಕೂ ಕೂಡ ಕಾಲಿಟ್ಟಿದ್ರು.
ಹೊಸ ಮಡದಿಯೊಂದಿಗೆ ಹೊಸ ಹೊಸ ಕನಸುಗಳೊಂದಿಗೆ ಚೆನ್ನಾಗಿ ದುಡಿಬೇಕು, ಚೆನ್ನಾಗಿರಬೇಕು ಅಂತಲೇ ಕನಸು ಕಟ್ಕೊಂಡಿದ್ದಂಥ ವ್ಯಕ್ತಿ ಈ ಅಸ್ಲಾಂ. ಇದೀಗ ಈ 10 ಜನರ ಕನಸುಗಳು ಛಿದ್ರವಾಗಿವೆ. ಕೇವಲ ಅಸ್ಲಾಂ ಮಾತ್ರ ಹೇಳ್ತಾ ಇಲ್ಲ, ಈ 10 ಜನರ ಕನಸುಗಳು ಕೂಡ ಛಿದ್ರವಾಗಿಬಿಟ್ಟಿದೆ. ಯಾಕೆಂದರೆ 20 ವರ್ಷದ ಹುಡುಗ ಇದ್ದಾರೆ, ಅದರಲ್ಲಿ 25 ವರ್ಷ ಎಲ್ಲರೂ ಕೂಡ ಯುವಕರು. ಇನ್ನೂ ಅಪಾರವಾದಂಥ ಕನಸುಗಳಿತ್ತು. ಅವ್ರ ಕುಟುಂಬ ಎಷ್ಟೋ ಜನರಿಗೆ ಆ ಮಗನೇ ಆಧಾರವಾಗಿದ್ದನೋ ಏನೋ ಗೊತ್ತಿಲ್ಲ. ಆ ಥರದ ಕುಟುಂಬಗಳು ಕೂಡ ಇವರೆಲ್ಲರ ಸಾವು ನೋವಿನಿಂದ ಅನಾಥ ಭಾವ ಕಾಡ್ತಾ ಇದೆ, ಒಂದು ಕಡೆ ಒಂಟಿ ಭಾವ ಕಾಡ್ತಾ ಇರೋದು. ಮೃತರೆಲ್ಲ ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದವರೇ, ಬೇರೆ ಯಾವ ಊರಿನವರೆಲ್ಲ ಸವಣೂರಿನವರೇ, ಅದರಲ್ಲೇ ಬೇರೆ ಬೇರೆ ಏರಿಯಾದವರು ಅಂತ ಈಗಾಗಲೇ ತಿಳಿದು ಬಂದಿರೋದು. ಅವರ ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ ನಾನು. ಫಯಾಜ್ ಜಮಖಂಡಿ ಅಂತ ಒಂದು 45 ವರ್ಷ, ವಾಸಿಂ ಮುಡಗೇರಿ 35 ವರ್ಷ, ಇಜಾಜ್ ಮುಲ್ಲಾ ಅಂತ ಒಂದು 20 ವರ್ಷ, ಸಾದಿಕ್ ಭಾಷ್ ಅನ್ನೋರು ಒಂದು 30 ವರ್ಷ ಇದೆ, ಗುಲಾಮ್ ಹುಸೇನ್ ಜವಳಿ 40 ವರ್ಷ, ಇಮ್ತಿಯಾಜ್ ಮುಳುಕೇರಿ 36 ವರ್ಷ, ಅಲ್ಪಾಸ್ ಜಾಫರ್ ಮಂಡಕ್ಕಿ ಅನ್ನೋರು ಒಂದು 25 ವರ್ಷ ಇದೆ, ಜಿಲಾನಿ ಅಬ್ದುಲ್ ಜಕಾತಿ 25 ವರ್ಷ, ಅಸ್ಲಾಂ ಬಾಬುಲಿ ಬೆಣ್ಣಿ ಅನ್ನೋರು 24 ವರ್ಷ. ಎಲ್ಲರೂ ಕೂಡ ಇನ್ನೂ ಯೌವನದ ವಯಸ್ಸು ಕೂಡ. ಹೆಚ್ಚಿನ ಒಂದು 4-5 ಜನರಿಗೆ ಇಲ್ಲಿ ಮದುವೆನೇ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಕೂಡ ಮುಸ್ಲಿಮರು, ಆದರೆ ಯಾರೇ ಇರಲಿ, ಯಾವ ಧರ್ಮಕ್ಕಿರಲಿ, ಯಾವ ಜಾತಿ ಇರಲಿ, ಆದರೆ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಬೇಕಿತ್ತು ಅಂತ ನಾವು ಕೂಡ ಭಾವಿಸ್ತೀವಿ. ಈಗಾಗಲೇ ಇನ್ನೊಂದು ಕಡೆ ಒಂದು ಚರ್ಚೆ, ಒಂದಿಷ್ಟು ರಿಕ್ವೆಸ್ಟ್, ವಿನಂತಿ ಕೂಡ ಸರ್ಕಾರಕ್ಕೆ, ಈ ಮೃತರ ಕುಟುಂಬಗಳಿಗೆ ಒಂದಿಷ್ಟು ಸೂಕ್ತ ಪರಿಹಾರವನ್ನು ನೀಡಿ, ಹಾಗೂ ಈ ಗಾಯಗೊಂಡವರ ಚಿಕಿತ್ಸೆ ವೆಚ್ಚವನ್ನು ಸರ್ಕಾರವೇ ಭರಿಸಲಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅವರವ್ರ ಕುಟುಂಬಗಳಿಗೆ ಒಂದು ಸ್ವಲ್ಪ ಆಧಾರವಾಗಿರಲಿ. ನೀವು ಕೊನೆಯದಾಗಿ ನೀಡ್ತಕ್ಕಂಥ ಸರ್ಕಾರದಿಂದ ಈ ಪರಿಹಾರ ಧನ ಏನಿದೆಯಲ್ಲ, ಅದು ಸ್ವಲ್ಪ ಅವ್ರ ಕುಟುಂಬಕ್ಕೂ ಕೂಡ ಆಧಾರವಾಗಲಿ, ಅಲ್ಪ ಸ್ವಲ್ಪ ಕಷ್ಟ ಸುಖ ದುಃಖಗಳಿಗೂ ಕೂಡ ಅದು ನೆರವಾಗಲಿ ಅಂತ ಕೂಡ ನಾನು ಭಾವಿಸ್ತೀನಿ. ಎಲ್ಲರೂ ಕೂಡ, ಯಾಕೆಂದರೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೊಟ್ಟೆಪಾಡಿಗಾಗಿ ತಮ್ಮ ದಿನನಿತ್ಯದ ಜೀವನ ಸಾಗಿಸ್ಲಿಕ್ಕೆ ಅಂತ ಹೋಗ್ತಾ ಇದ್ದವರು. ಬೇರೆ ಬೇರೆ ಊರುಗಳಿಗೆ ವ್ಯಾಪಾರಕ್ಕೆ ಬಂದು ಅಲ್ಲಿ ನಮ್ಮ ವ್ಯಾಪಾರವನ್ನು ಮಾಡ್ತಾ ತಮ್ಮ ಜೀವನ ಸಾಗಲಿ ಅಂತ ಹೇಳಿ ಬಯಸ್ತಿದ್ದಕ್ಕಂಥ ವ್ಯಕ್ತಿಗಳು ಅವರೆಲ್ಲರೂ ಕೂಡ. ಹಾಗಾಗಿ ಅವರು ಹೊಟ್ಟೆಪಾಡಿನ ಜೀವನವೇ ಇವತ್ತಿಗಿನ ಈ ಒಂದು ಅಪಘಾತದಿಂದ ಇಡೀ ಕುಟುಂಬ ಒಂದು ಮಟ್ಟಕ್ಕೆ ಎಲ್ಲೋ ಅವರು ಮತ್ತೆ ಗೆಟನ್ನು ಆಗೋದೇ ಕಷ್ಟವ ಅನ್ನೋ ರೀತಿಯಾಗಿ ಆಗಿಬಿಡುತ್ತೆ. ಯಾಕೆಂದರೆ ಇಡೀ ಕುಟುಂಬಕ್ಕೂ ಯಾರೋ ಒಬ್ಬ ವ್ಯಕ್ತಿ ಆಧಾರವಾಗಿರ್ತಾನಲ್ವ, ಅದಕ್ಕೆ ನಾನು ಹೇಳ್ತಾ ಇರೋದು. ಈಗಾಗಲೇ ಮೀನುಗಾರಿಕೆ ಸಚಿವ ಆಗಿರ್ತಕ್ಕಂಥ ಮಂಕಾಳೇಶ್ ವೈದ್ಯನವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಸಂತಾಪಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಕೂಡ ಹೇಳಿರೋದಷ್ಟೇ, ಯಾಕೆಂದರೆ ಅವರೆಲ್ಲರೂ ಕೂಡ ಹೊಟ್ಟೆಪಾಡಿಗಾಗಿ ಬಂದವರು, ಅವ್ರಿಗೊಂದಿಷ್ಟು ಸರ್ಕಾರದ ವತಿಯಿಂದ ಒಂದಿಷ್ಟು ಹಣ ಕೊಡಲಿ ಅಂತ. ಈ ಕ್ರೂರ ವಿಧಿಯ ಆಟಕ್ಕೆ ಬಲಿಯಾಗಿದ್ದಿದೆಯಲ್ಲ, ಅದು ಎಲ್ಲವೂ ಕೂಡ ನೋವಿನ ಸಂಗತಿ. ಕೊನೆಗೆ ಈ ಮೃತರ ಆತ್ಮಕ್ಕೆ ಶಾಂತಿ ಕೋರ್ತಾ, ಘಟನೆಯಲ್ಲಿ ಗಾಯಗೊಂಡವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇರ್ತಕ್ಕಂಥ 16 ಜನರು ಕೂಡ ಶೀಘ್ರ ಗುಣಮುಖರಾಗಿ ಬರಲಿ, ಮತ್ತೆ ಅವ್ರ ಕುಟುಂಬವನ್ನು ನೋಡುವಂತಾಗಲಿ, ಮತ್ತೆ ಮರಳಿ ವ್ಯಾಪಾರಕ್ಕೆ ಹೋಗುವಂತಾಗಲಿ. ಈ ರೀತಿಯಾದಂಥ ಅವಘಡಗಳು ಇನ್ನೆಂದೂ ಕೂಡ ಯಾರಿಗೂ ಕೂಡ ಸಂಭವಿಸದೇ ಇರಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಇನ್ನಷ್ಟು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.